ನಮ್ಮ ಅಪ್ಪರು ಇಲ್ರಿ, ಅದ್ರಾಗ ನಮ್ಮವ್ರು ದುಡಿತಾರೆ. ನಮ್ಮವ್ರು ದುಡಿದು ಪುರಸಭೆ ಉದ್ದುದ್ದ ಗಟ್ರನಾಗ ಇಳಿದು ಕಾಲೇ ತೆಗೆದ್ರಿ ಮತ್ತು ಹೊತ್ತಾಕ್ತಾರೆ. ನಾವು ಶಾಲೆಗೆ ಹೋಗ್ಬೇಕಂದ್ರೆ ಫೀಸ್ ಕಟ್ಟಬೇಕು 750 ರೂಪಾಯಿ. ಸೈಕಲ್ ಕೊಡ್ತಾರೆ ಅಂದಿದ್ದಾರೆ. 2 ತಿಂಗಳು ಬಿಟ್ಟು ಅದಕ್ಕೆ ಲಿಸ್ಟ್ ಎಲ್ಲ ಬರ್ಕೊತಾರೆ. ನಮ್ಮ ಅಪ್ಪಂದು ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ, ಅವ್ರ ಅಪ್ಪನ ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ. ನಾವು ಎಲ್ಲಿಂದ ತಂದು ಕೊಡ್ಬೇಕು. ಸರ ಸೈಕಲ್ ಬಂದವ್ರಿ ಸರ್ ಅಂದ್ರೆ ಇನ್ನೂ ಬಂದಿಲ್ಲ, ನೀವು ಹೆಸರು ಬರ್ಕೋಬೇಕು ನಿಮ್ದಿನ್ನ, ಅವ್ರಿಗೆ ಅರ್ಜಿ ಬರ್ದು ಕಳಿಸ್ಬೇಕು. ದೂರದವ್ರಿಗೆ ಸೈಕಲ್ ಕೊಡ್ತೇವೆ ಅಂತಾರಂತ್ರಿ. ಸನೇವ ಇಲ್ಲೇ ಮನೆ ಇದ್ದವ್ರಿಗೆ ಕೊಡಂಗಿಲ್ಲ. ನಮ್ಮ ಮನೆ ದೂರ ಐತಿ. ಭತ್ತ ರೋಡ್ ಮೇಲೆ ಇದೇ ರೋಡ್ ಮೇಲೆ ಬರ್ತೀವಿ ಅಂಕಲ್. ಮತ್ತು ಕಮಾಟಗಿರಿ ಅಂತ ಐತಿ, ಅದ್ರೊಳಗೆ ಬರ್ತೀವಿ. ನಾವು ಮತ್ತು ಮನೆಗೆ ಬರ್ಬೇಕಂದ್ರೆ ಸ್ವಲ್ಪ ಲೇಟ್ ಆಕೈತಿ. ಎದಕ್ಕೆ ಲೇಟ್ ಅಂತಾರೆ ಭಾಳ ನಮ್ಮ ಮನ್ಯಾಗ, ಆದ್ರೆ ಭಾಳ ಲೇಟ್ ಆಕೈತಿ ರೀ ಬರೋದು. ನಮ್ಮ ಓಣೆಯಲ್ಲಿ ಒಬ್ಬನಿದಾನ ರೀ, ಅವ 9th ರೀ. ಅವನೇನದ ರೀ, ಈಗ ನಿಮ್ಮಪ್ಪ ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ, ಅದನ್ನು ತಂದು ತೋರಿಸ್ಬೇಕು. ಮತ್ತು ನಿಮ್ಮಪ್ಪರ ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ, ಅದನ್ನು ತಂದು ತೋರಿಸ್ಬೇಕು. ಮತ್ತು ಸನೇವಿದ್ದರದ್ದು ಸೈಕಲ್ ಕೊಡಲ್ಲ, ದೂರ ಇದ್ದರದ್ದು ಅಷ್ಟೇ ಕೊಡ್ತಾರೆ ದೌಡ್ ಹೆಸರು ಬರ್ಸ ಅಂದನ್ರಿ ನಮ್ಮ ಮನೆ ಬಾಜುಕಿರೋ. ಅವನಿಗೆ ಸೈಕಲ್ ಬಂದೈತ್ರಿ. ಅವನು ನಿಮ್ಮ ಅಪ್ಪಂದು ಇದು ಜಾತಿ ಸರ್ಟಿಫಿಕೇಟ್ ಬೇಕು. ಅವ್ರಿಗೆ ಸ್ಕೂಲ್ ಹೋಗಿಸಿದ್ದ, ಸ್ಕೂಲಿಗೆ ಹೋಗಿದ್ದ ಆ ಡೇಟ್ ಬೇಕು, ಅದು ಬೇಕಂತ ಕೇಳ್ತಾರೆ. ನಾವೀಗ ಎಲ್ಲರ ಕರ್ಕೊಂಡು ಹೋದಲ್ರಿ, ಈಗ ಹೋಗ್ತೇವ್ರಿ ಆಫೀಸ್ ಹೋದಾಗ್ರಿ, ನಿಮ್ಮ ಜಾತಿ ಸರ್ಟಿಫಿಕೇಟ್ ಏನರ ಮಾಡ್ಸಕ್ಕೆ ಒಟ್ಟು ನಮ್ಗೆ ಸೌಲಭ್ಯ ಸಿಗ್ಬೇಕಂತ ಹೋಗ್ತೇವಲ್ರಿ. ಆವಾಗ ಜಾತಿ ಸರ್ಟಿಫಿಕೇಟ್ ಬೇಕು, ನಿಮ್ಮ ಅಪ್ಪಂದು ಬೇಕು, ಇವ್ರ ಅಪ್ಪಂದು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾವೇನು ಉತ್ತರ ಕೊಡೋಕೆ ಬರಲ್ಲ. ಅದನ್ನ ಎಲ್ಲಿಗೆ ಹೋಗ್ತಿರ್ಬೇಕ್ರಿ ಅನ್ನೋದೇ ಗೊತ್ತಾಗ.